ಸೊಸೆಗೆ ವರದಕ್ಷಿಣೆ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟರ್ ಎಸ್ ನಾರಾಯಣ್ಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಸ್ಟಾರ್ ಡೈರೆಕ್ಟರ್ ಅರೆಸ್ಟ್ ಆಗೋ ಸಾಧ್ಯತೆ. ಸೊಸೆ ಪವಿತ್ರಾಗೆ ವರದಕ್ಷಿಣೆ ಕಿರುಕುಳ ಆರೋಪ. ಅದರ ಹಿನ್ನೆಲೆಯಲ್ಲಿ ಈಗ ಎಸ್ ನಾರಾಯಣ್ಗೆ ಬಂಧನದ ಭೀತಿ ಎದುರಾಗಿದೆ. ಬಂಧನದ ಭೀತಿಯಲ್ಲಿ ಇಡೀ ಕುಟುಂಬ ನಾಪತ್ತೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಸ್ ನಾರಾಯಣ್ ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾರಾಯಣ್ ಮಗ ಪವನ್ ಫೋನ್ ರಿಸೀವ್ ಮಾಡ್ತಿಲ್ಲ. ಮನೆಯಲ್ಲೂ ಯಾರೂ ಇಲ್ಲ. ಮನೆಗೆ ಬಿದ್ದಿದೆ ಬೀಗ. ಜ್ಞಾನ ಭಾರತಿ ಪೊಲೀಸರಿಂದ ತೀವ್ರ ಶೋಧ ಕಾರ್ಯ ಆರಂಭಗೊಂಡಿದೆ. ಕೇಸು ದಾಖಲಾಗಿದೆ. 24 ಗಂಟೆಗಳಲ್ಲಿ ಪೊಲೀಸರು ಅದಕ್ಕೊಂದು ಉತ್ತರಗಳನ್ನು ಹೇಳಬೇಕಾಗಿ ಬರುತ್ತೆ. ಸಂಬಂಧಪಟ್ಟಂತ ಅಕ್ಯೂಸ್ಡ್ ಅನ್ನ, ಆರೋಪಿಯನ್ನ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸಬೇಕು. ಅದಾದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದಾದ ಮುಂದಿನ ಕಾನೂನು ಪ್ರಾಸೆಸ್ಗಳು ಪ್ರಾರಂಭ ಆಗಬೇಕು. ಸೊ ಪೊಲೀಸರಿಗೆ ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟಂತ ಆರೋಪಿಗಳ ಮನೆಗೆ ಹೋಗಬೇಕಲ್ಲ, ಹೋದ್ರು. ನೋಡಿದ್ರೆ ಬೀಗ ಹಾಕೊಂಡು ಎಸ್ ನಾರಾಯಣ್ ಎಲ್ಲೋ ಹೋಗಿದ್ದಾರೆ. ಶೂಟಿಂಗಿಗೆ ಹೋಗಿದಾರ ಅಂತ ಕೇಳಿದ್ರೆ ಈ ಭಯದ ವಾತಾವರಣದಲ್ಲಿ ಯಾವ ಶೂಟಿಂಗು ಹೋಗಿಲ್ಲ. ಕುಟುಂಬ ಸಮೇತ ನಾಪತ್ತೆಯಾಗಿದ್ದಾರೆ. ಎಸ್ ನಾರಾಯಣ್ ಪತ್ನಿ ಪುತ್ರ ಪವನ್ ವಿರುದ್ಧವೂ ಕೂಡ ಕೇಸ್ ಬಿದ್ದಿತ್ತು. ಎಸ್ ನಾರಾಯಣ್ ಮತ್ತು ಪುತ್ರನ ವಿರುದ್ಧ ಸೊಸೆ ಪವಿತ್ರ ದೂರು ಕೊಟ್ಟಿದ್ರು. ಮನೆಯಲ್ಲೂ ಯಾರೂ ಇಲ್ಲ. ಮನೆಗೆ ಬಿದ್ದಿದೆ ಬೀಗ. ಯಜಮಾನನ ಮನೆಗೆ ಬಿದ್ದಿದೆ ಬೀಗ. ಜ್ಞಾನ ಭಾರತಿ ಪೊಲೀಸರಿಂದ ಶೋಧ ಕಾರ್ಯ. ಬೇಲ್ಗ ಕಾಯ್ತಾ ಇರಬಹುದು. ಬೇಲ್ ಪ್ರಾಸೆಸ್ಗಳು ನಡೀತಾ ಇರಬಹುದು ಎಸ್ ನಾರಾಯಣ್ ಪರ ವಕೀಲರಿಂದ. ಸೊಸೆಗೆ ಕಿರುಕುಳ ಕೊಟ್ಟು ಆಚೆ ಹಾಕಿದ್ದ ಎಸ್ ನಾರಾಯಣ್ ನಾಚಿಕೆ ಆಗಬೇಕ್ರಿ. ಈ ಸಾಲುಗಳನ್ನು ಕೇಳ್ತಾ ಇದ್ರೆ ಸದಾಭಿರುಚಿ ಚಿತ್ರಗಳನ್ನ ಮಾಡ್ತಿದ್ದ ನಿರ್ದೇಶಕ ಎಸ್ ನಾರಾಯಣ್, ಡೈರೆಕ್ಟರ್ ಎಸ್ ನಾರಾಯಣ್ ಅರೆಸ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಯಾವುದೇ ಕ್ಷಣದಲ್ಲಿ ಸ್ಟಾರ್ ಡೈರೆಕ್ಟರ್ ಅರೆಸ್ಟ್. ಸೊಸೆ ಪವಿತ್ರಾಗೆ ವರದಕ್ಷಿಣೆ ಕಿರುಕುಳ ಹಿನ್ನೆಲೆ. ಊರಿಗೆಲ್ಲ ಸೋಡಾ ಕುಡಿಸಿ ಸ್ವತಃ ಒಡಕ ಕುಡಿದ್ನಂತೆ. ಹಂಗಾಯ್ತಿದ್ ಕಥೆ. ನೀತಿ ಪಾಠ ಹೇಳೋದು ಸಮಾಜಕ್ಕೆ, ದೊಡ್ಡ ದೊಡ್ಡ ಮಟ್ಟಗಿನ ಸಿನಿಮಾ ತೋರಿಸೋದು. ಗಂಡ ಹಿಂಗಿರ್ಬೇಕು, ಹೆಂಡತಿ ಹಿಂಗಿರ್ಬೇಕು, ಅನ್ಯೋನ್ಯತೆ ಇರಬೇಕು, ಸಂಸಾರದಲ್ಲಿ ಒಡಕ್ಕಿರಬಾರದು. ಆದರೆ ಸ್ವಯಂ ಬುದ್ಧಿ, ನಾಯಿ ತಿನ್ನೋ ಬುದ್ಧಿ. ಸ್ವಯಂ ಬುದ್ಧಿ. ಸೊಸೆನ ಮನೆಯಿಂದ ಆಚೆಗಟ್ಟಿದ್ರಂತೆ. ಸೊಸೆನ ಮಗಳು ಸಮಾನ ಅಂತಾರೆ ಸೊಸೆನ. 3 ಗಂಟೆಗೆ ಕಟ್ಟು ಬಿದ್ದು ತನ್ನ ಮನೆ, ಮಠ, ತಂದೆ, ತಾಯಿ, ಅಣ್ಣ, ತಂಗಿ ಎಲ್ಲರನ್ನು ಬಿಟ್ಟು ಬರ್ತಾಳೆ ಹೆಣ್ಣು. ಬರೀ 3 ಗಂಟೆಗೆ ಕಟ್ಟು ಬಿದ್ದು. ಆ ಮಗಳಿಗೆ ಮಾಡಿರೋ ಮೋಸ ಅಲ್ವಾ ಇದು? ಮಹಾಮೋಸ ಇದು. ಮನುಷ್ಯತ್ವ ಇರುವವ ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊಸೆನ ಆಚೆಗಟ್ಟೋದು ಅಂದ್ರೆ ಏನು? ಕಾನೂನಿಲ್ವಾ ಈ ರಾಜ್ಯದಲ್ಲಿ? ಸೊ ಎಸ್ ನಾರಾಯಣ್ ಜೊತೆಗೆ ಆ ಕುಟುಂಬಸ್ಥರ ವಿರುದ್ಧ ಆರೋಪ ದಾಖಲಾಗಿದೆ. ಸೊ ಪೊಲೀಸರು ಅವರ ಮುಂದಿನ ಕಾನೂನು ಪ್ರಾಸೆಸ್ ಮಾಡೋದಕ್ಕೆ ಮನೆಗೆ ಹೋಗಿದ್ರಂತೆ. ಆದರೆ ಆರೋಪಿಗಳು ಯಾರೂ ಅಲ್ಲಿಲ್ಲ. ಎಸ್ ನಾರಾಯಣೂ ಇಲ್ಲ, ಆತನ ಮಗನೂ ಇಲ್ಲ, ಹೆಂಡತಿನೂ ಇಲ್ಲ. ದೊಡ್ಡ ಬೀಗ ಹಾಕೊಂಡು ಹೊಂಟವ್ರು ಎಲ್ಲಿಗೋ. ಎಸ್ ನಾರಾಯಣ್ ಕುಟುಂಬಕ್ಕೀಗ ಬಂಧನದ ಭೀತಿ ಎದುರಾಗಿದೆ. ಸೊಸೆಗೆ ಕಿರುಕುಳ ಕೊಟ್ಟು ಆಚೆ ಹಾಕಿದ ಎಸ್ ನಾರಾಯಣ್, ಸದಾಭಿರುಚಿ ಚಿತ್ರಗಳನ್ನು ಮಾಡ್ತಿದ್ದ ಎಸ್ ನಾರಾಯಣ್. ಸೊ ಈಗ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಸೊ ಎಸ್ ನಾರಾಯಣ್ ಮಗ ಪವನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಜೊತೆಗೆ ಅವರ ಕುಟುಂಬದ ಎಲ್ಲ ಸದಸ್ಯರುಗಳ ವಿರುದ್ಧವೂ ಕೂಡ ಈ ಆರೋಪ ಕೇಳಿಬಂದಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆ ಹಿನ್ನೆಲೆ ಸೊ ಪೊಲೀಸರು ಇವತ್ತು ಮನೆಗೆ ಹೋಗಿದ್ರು. ಆದರೆ ಆರೋಪಿಗಳು ಯಾರೂ ಇಲ್ಲ. ಎಸ್, ಈ ಬಗ್ಗೆ ಕ್ವಿಕ್ ಅಪ್ಡೇಟ್ಗಾಗಿ ಕ್ವಿಕ್ ಆಗಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಶ್ವಥ್ ಅವರು. ಅಶ್ವಥ್, ಎಸ್ ನಾರಾಯಣ್ ಇಡೀ ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶ ಕೊಡುವಂತಹ ಸಿನಿಮಾಗಳನ್ನ ತೋರಿಸ್ಕೊಟ್ಟವರು. ಆದ್ರೆ ತನ್ನ ಖಾಸಗಿ ಬದುಕು ಇಷ್ಟೊಂದು ಅಸಹ್ಯನ? ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಶ್ವಥ್? ಖಂಡಿತ ಸಾಹಿಲ್, ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬ ಸ್ಟಾರ್ ನಿರ್ದೇಶಕ ಎಂಟ್ರಿ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಎಸ್ ನಾರಾಯಣ್ ಅವರ ಸಿನಿಮಾಗಳನ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಎಂತಹ ಸಿನಿಮಾಗಳನ್ನ ಮಾಡ್ತಾರಪ್ಪ, ಎಷ್ಟು ಒಳ್ಳೆಯ ಸಿನಿಮಾಗಳನ್ನ ಮಾಡ್ತಾರಪ್ಪ, ಒಂದಷ್ಟು ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಸಿನಿಮಾಗಳನ್ನ ಮಾಡ್ತಾರಪ್ಪ ಅಂತೇಳಿ ಪ್ರತಿಯೊಬ್ರು ಕೂಡ ಎಸ್ ನಾರಾಯಣ್ ಅವರ ಸಿನಿಮಾಗಳು ಬಂದಂತಹ ಸಂದರ್ಭದಲ್ಲಿ ಹೌಸ್ಫುಲ್ ಆಗ್ತಾ ಇತ್ತು. ಅದೇ ರೇಂಜಿಗೆ ಸಿನಿಮಾವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಸಿನಿಮಾ ಮಾಡೋದ್ರಲ್ಲಿ ಎಸ್ ನಾರಾಯಣ್ ಅವರು ಎತ್ತಿದ ಕೈ, ಅದರಲ್ಲೂ ಕೂಡ ಕೌಟುಂಬಿಕ ಚಿತ್ರಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಇಂತಹ ಒಬ್ಬ ನಿರ್ದೇಶಕ ಇವತ್ತು ತನ್ನ ಸೊಸೆಗೆ
ಒಂದು ವರದಕ್ಷಿಣೆ ಕಿರುಕುಳ ಕೊಟ್ಟಿರುವ ಆರೋಪ ಎದುರಿಸಿದ್ದಾರೆ ಅಂತಂದ್ರೆ ನಿಜಕ್ಕೂ ಶಾಕ್ ಅನಿಸುತ್ತೆ. ಯಾಕೆಂತಂದ್ರೆ ಎಸ್ ನಾರಾಯಣ್ ಅವರು ಕೌಟುಂಬಿಕ ಸಿನಿಮಾಗಳನ್ನ ಮಾಡುವಂತಹ ಮೂಲಕ ಇಡೀ ಕರ್ನಾಟಕದ ಹೆಣ್ಮಕ್ಕಳ ಮನಸ್ಸನ್ನ ಗೆದ್ದಿದ್ದಂತಹ ಒಬ್ಬ ನಿರ್ದೇಶಕ, ಅದರಲ್ಲೂ ಕೂಡ ಗೃಹಿಣಿಯರ ಮನಸ್ಸನ್ನ ಗೆದ್ದಿದ್ದಂತಹ ಒಬ್ಬ ನಿರ್ದೇಶಕ. ಇಂತಹ ನಿರ್ದೇಶಕ ತನ್ನ ಮಕ್ಕಳ ವಿಚಾರದಲ್ಲಿ ಎಡವಿ ಬಿಟ್ರ ಅಂದ್ರೆ ಈಗಾಗಲೇ ಎಸ್ ನಾರಾಯಣ್ ಅವರಿಗೆ 3 ಜನ ಮಕ್ಕಳಿದ್ದಾರೆ. ಅದರಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಮಗಳು. ಈಗಾಗಲೇ ಪವನ್ ಮತ್ತೆ ಮತ್ತೊಬ್ಬ ವ್ಯಕ್ತಿ, ಈ ಇಬ್ಬರು ಈಗಾಗಲೇ ಪವನ್ ಅವರ ಮದುವೆ ಕೂಡ ಆಗಿತ್ತು. ಏನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ತುಂಬಾ ಅದ್ದೂರಿಯಾಗಿ ಮದುವೆ ಕೂಡ ಮಾಡಲಾಗಿತ್ತು. ಪವನ್ ಜೊತೆ ಮದುವೆ ಆದಂತಹ ಹೆಣ್ಮಗಳ ಹೆಸರು ಪವಿತ್ರ ಅಂತೇಳಿ. ಅವರು ಕೂಡ ಎಸ್ ನಾರಾಯಣ್ ಅವರ ಮಗನಿಗೆ ಕೆಲಸ ಇಲ್ಲ ಅಂದ್ರೂ ಕೂಡ ಎಸ್ ನಾರಾಯಣ್ ಅವರ ನೇಮು ಪೇಮು ನೋಡ್ಕೊಂಡು ಎಲ್ಲ ಒಂದ್ ಕಡೆ ಅವರ ಮಗನಿಗೆ ಒಂದು ದಾರಿಯನ್ನು ಎರೆಸ್ಕೊಟ್ಟಿದ್ರು. ಅಂದ್ರೆ ಪವಿತ್ರ ಅವರ ಪೋಷಕರು ಅಂದ್ರೆ ಮದುವೆ ಸಂದರ್ಭದಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ತುಂಬಾ ಅದ್ದೂರಿಯಾಗಿ ಮದುವೆನ ಮಾಡಿಕೊಟ್ಟಿದ್ರು. ಅದಾದ ನಂತರ 2-3 ವರ್ಷಗಳ ಕಾಲ ಸಂಸಾರವನ್ನು ಕೂಡ ಮಾಡಿದ್ರು. ನೀವು ನಂಬಲ್ಲ ಸಾಹಿಲ್, ಎಸ್ ನಾರಾಯಣ್ ಅವರ ಮಗ ಪವನ್ ಏನಿದಾರಲ್ಲ, ಆತ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇಲ್ಲ. ಆತ ಮನೆಯಲ್ಲೇ ಇದ್ಕೊಂಡು ಏನೂ ಕೆಲಸ ಮಾಡ್ದಲೆ ಮನೆಯಲ್ಲೇ ಆರಾಮಾಗಿದ್ದ. ಆತನನ್ನ ಸಾಕೋದಕ್ಕೆ ಅವನ ಹೆಂಡತಿ ಕೆಲಸನ ಮಾಡ್ತಾ ಇದ್ರು. ಜೊತೆಗೆ ಪದೇ ಹಣವನ್ನ ಕೊಡಬೇಕು ಅಂತ ಹೇಳಿ ಬೀಳಿಸ್ತಾ ಇದ್ರು. ಮೊನ್ನೆ ಅಷ್ಟೇ ಅವರು ಸುಮಾರು 1.5-2 ತಿಂಗಳ ಹಿಂದೆ ಅಷ್ಟೇ ಪವಿತ್ರ ಅವರ ಪೋಷಕರು 10 ಲಕ್ಷ ರೂಪಾಯಿ ಹಣವನ್ನ ಎಸ್ ನಾರಾಯಣ್ ಅವರ ಮಗನಿಗೆ ಕೊಟ್ಟಿದ್ರು, ಅಂದ್ರೆ ಪವನ್ ಅವರಿಗೆ ಕೊಟ್ಟಿದ್ರು. ಇಷ್ಟೂ ಸಾಲದಂತೆ ಮತ್ತೆ ಪುನಃ ಹಣ ಬೇಕು ಅಂತ ಹೇಳಿ ಕಿರುಕುಳವನ್ನ ಕೊಡ್ತಾ ಇದ್ರು. ಯಾವಾಗ ಕಿರುಕುಳ ಜಾಸ್ತಿ ಆಯ್ತು ಅದನ್ನ ತಡ್ಕಣಕ್ಕಾಗ್ದಲೆ ಏನು ಪವಿತ್ರ ಅವರ ಪೋಷಕರು ಜೊತೆಗೆ ಪವಿತ್ರ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಡೌರಿ ಕೇಸನ್ನು ಈಗ ರಿಜಿಸ್ಟರ್ ಮಾಡಿರುವಂತದ್ದು. ಈಗಾಗಲೇ ಡೌರಿ ಕೇಸು ಎಫ್ಐಆರ್ ಕೂಡ ಆಗಿರೋದು. ಅಂದ್ರೆ ಎಸ್ ನಾರಾಯಣ್ ಅವರು ಜೊತೆಗೆ ಅವರ ಮಗ ಪವನ್ ಜೊತೆಗೆ ಮತ್ತೊಬ್ಬ ಮಗನ ಹೆಸರು ಪಂಕಜ್ ಜೊತೆಗೆ ಅವರ ಪತ್ನಿ ಭಾಗ್ಯಲಕ್ಷ್ಮಿ, ಇಷ್ಟೂ ಜನರ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ ಜ್ಞಾನಭಾರತಿ ಪೊಲೀಸರು ಈ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡು ಎಸ್ ನಾರಾಯಣ್ ಅವ್ರನ್ನ ಎನಿ ಮೂಮೆಂಟ್ ಅರೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಡೌರಿ ಕೇಸಲ್ಲಿ ಅಷ್ಟು ಈಸಿಯಾಗಿ ಬೇಲ್ ಕೂಡ ಸಿಗಲ್ಲ. ಸೊ ಹಾಗಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅದಾದ ನಂತರ ವಿಚಾರಣೆ ವೇಳೆ ಏನಾದ್ರೂ ಎಸ್ ನಾರಾಯಣ್ ಅವರು ಡೌರಿಗೆ ಏನಾದ್ರೂ ಹರಾಜು ಮಾಡಿದ್ರೆ ಅಥವಾ ಡೌರಿ ವಿಚಾರಕ್ಕೆ ಕಿರುಕುಳ ಕೊಟ್ಟಿದ್ರೆ ಖಂಡಿತವಾಗ್ಲೂ ಎಸ್ ನಾರಾಯಣ್ ಅವರ ಕುಟುಂಬ ಇವತ್ತು ಅರೆಸ್ಟ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ಅಶ್ವಥ್. ಕ್ವಿಕ್. ಸೊ ಒಂದು ಕಡೆ ಶಾಕಿಂಗ್, ಇದು ಮನೆ ತುಂಬಿಸಿಕೊಂಡಿದ್ದ ಸೊಸೆಗೆ ಅತ್ಯಂತ ಘೋರವಾದಂತಹ ಕಿರುಕುಳವನ್ನು ಕೊಡಲಾಗ್ತಿತ್ತು ಎನ್ನುವಂತಹ ಅಭಿಪ್ರಾಯಗಳು ನಮ್ಮ ರಿಪೋರ್ಟರ್ ವಿವರಿಸ್ತಾ ಇದ್ರು. ಸೊ ಈಗಾಗಲೇ ಆ ಕುಟುಂಬವೇ ಬಂಧನದ ಭೀತಿಯನ್ನು ಎದುರಿಸ್ತಾ ಇದೆ. ಡೋರಿ ಪ್ರಕರಣದಲ್ಲಿ ಅಷ್ಟು ಈಸಿಯಾಗಿ ಜಾಮೀನು ಕೂಡ ಸಿಗೋದಿಲ್ಲ. ಆ ತರಹದ ಒಂದು ಸೂಕ್ಷ್ಮ ಪ್ರಕರಣದಲ್ಲಿ ತಗಲಾಕಿಕೊಂಡ ಖ್ಯಾತ ನಿರ್ದೇಶಕ ಕುಟುಂಬ ನಿಜಕ್ಕೂ ಬಂಧನದ ಭೀತಿ ಎದುರಿಸ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.